ಗಣ್ಯರಿಗೆ ನಮಸ್ಕಾರ. ಸಹೋದರ ಸಹೋದರಿಯರೇ, ಇಲ್ಲಿ ನನಗೂ ಕೂಡ ಬಹಳ ಸಂಕೋಚ ಆಗ್ತದೆ. ಯಾಕಂತ ಹೇಳಿತಂದರೆ ಇಲ್ಲಿ ಮೇಲೆ ಕೂತು ಸಾಧನೆ ಸನ್ಮಾನಗೊಂಡವರೆಲ್ಲ ಒಬ್ಬರಿಗಿಂತ ಒಬ್ಬರು ಒಂದೊಂದು ದೊಡ್ಡ ಮತ್ತು ವಿಭಿನ್ನವಾದಂಥ ಸಾಧನೆಗಳನ್ನು ಮಾಡಿ ನಾಡಿನ ಸೇವೆ, ನುಡಿಯ ಸೇವೆ ಮಾಡಿದಂಥವರು. ನಮ್ಮ ಅನಂತಕುಮಾರರ ವಿಷಯವಾಗಿ ಒಂದು ಮಾತನ್ನು ನಾನು ಹೇಳಲೇಬೇಕು. ಏನು ಅಂತ ಹೇಳಿತಂದರೆ, ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾಗ ನಾನು ದೇಶದ ಬಹುದೊಡ್ಡ ಸಂಸ್ಥೆ ರಾಷ್ಟ್ರೀಯ ನಾಟಕ ಶಾಲೆಯ ಚೇರ್ಮನ್ ಆಗಿದ್ದೆ. ಹಾಗೆ ಚೇರ್ಮನ್ ಆಗಿದ್ದಾಗ ಅವ್ರಿಗೂ ನನಗೂ ಬೇಕಾದಷ್ಟು ಸಂಬಂಧ ಬೆಳೀತು. ಮತ್ತು ಬೆಂಗಳೂರಿಗೆ ಒಂದು ಬ್ರ್ಯಾಂಚ್ ಆಫೀಸ್ ತೆಗೆಯೋದಕ್ಕೆ ಅವರು ಕೂಡ ಬಹಳ ಪ್ರಯತ್ನ ಮಾಡಿದರು. ಮುಂದೆ ನಮಗಿನ್ನೂ ಸಾಧ್ಯವಾಗಿಲ್ಲ, ಇನ್ನೂ ಸಾಧ್ಯವಾಗಿಲ್ಲ, ಆ ಮಾತು ಬೇರೆ. ಆದರೆ ಬೆಂಗಳೂರಿನ ಬಗೆಗೆ, ಕರ್ನಾಟಕದ ಬಗೆಗೆ ಅವ್ರು ಮಾಡಿದಂಥ ಬಹುದೊಡ್ಡ ಕೆಲಸ, ಬಹುದೊಡ್ಡ ಸೇವೆ ಅದು ಇನ್ನೂ ಬರಬೇಕು. ಅದು ಅರ್ಧ ದಾರಿಯಲ್ಲಿದೆ, ಬಂದಿದೆ, ಒಂದು ಅರ್ಧ ದಾರಿಯಲ್ಲಿದೆ. ಅದು ಬಂದರೆ ನಮ್ಮ ರಂಗಭೂಮಿಗೆ ಬಹಳ ಉಪಯೋಗ ಆಗ್ತದೆ. ಅದು ಬಂದರೆ ಅನಂತಕುಮಾರ್ ಹೆಸರು ಹೇಳೇ ಬರಬೇಕು. ಅಂದರೆ ಅಷ್ಟರ ಮಟ್ಟಿಗೆ ಅವರು ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ. ಇದು ಒಂದು. ಎರಡನೇದು, ಬಹಳ ಅತ್ಯುತ್ತಮವಾದಂಥ ಅದ್ಭುತವಾದಂಥ ಕೆಲಸ ಅಂತೇಳಿತಂದರೆ, ನೋಡಿ, ತಂತ್ರಾಂಶದಲ್ಲಿ ಅಂದರೆ ಕಂಪ್ಯೂಟರ್ನಲ್ಲಿ ಕನ್ನಡದ ಬಳಕೆ ಆಗದೆ ಹೋದರೆ ಕನ್ನಡ ಉಳಿಯೋದಿಲ್ಲ. ಅಂದರೆ ನಾವು ಎಷ್ಟೇ ಸಭೆ ಸನ್ಮಾನಗಳನ್ನು ಮಾಡಿದರೂ ಕೂಡ ಚಳವಳಿಗಳನ್ನು ಮತ್ತು ಬೇಕಾದಷ್ಟು ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿದರೂ ಕೂಡ ಉಳಿಯೋದಿಲ್ಲ. ಕನ್ನಡದ ಉಪಯುಕ್ತತೆ ಜಾಸ್ತಿ ಆಗಬೇಕು ಅಂತೇಳಿತಂದರೆ ಕಂಪ್ಯೂಟರ್ನಲ್ಲಿ ಅದರ ಬಳಕೆ ಆಗಬೇಕು. ಆವಾಗ ನಮಗೆ ಮೊಟ್ಟ ಮೊದಲನೆಯ ಇಬ್ಬರು ನಮಗೆ ಬಹಳ ಸಹಾಯ ಮಾಡಿದವರು, ಅವರನ್ನು ಜ್ಞಾಪಕ ಮಾಡಿಕೊಳ್ಳಲೇಬೇಕು. ಯಾರು ಅಂತ ಹೇಳ್ತಂದ್ರೆ, ಮೊದಲನೆಯವರು ಯಡಿಯೂರಪ್ಪನವರು ನಮಗೆ 2 ಕೋಟಿ ರೂಪಾಯಿ ಕೊಟ್ಟು ಅದೇನು ಮಾಡ್ತಿರೋ ಮಾಡಿ ಅಂತ ಹೇಳಿತಂದ್ರು. ಎರಡನೇ ಕೆಲಸ ಮಾಡಿದವರು ಯಾರು ಅಂತ ಹೇಳಿತಂದ್ರೆ ನಮ್ಮ ಅನಂತಕುಮಾರ್ ಅವರು. ಏನು ಅಂತ ಹೇಳಿತಂದರೆ, ಅಲ್ಲಿ ಆಗಬೇಕಾದಂಥ ಮೊದಲನೇ ಕೆಲಸ ಏನು ಅಂತ ಹೇಳ್ತಂದ್ರೆ, ಅದಾಗದೆ ಹೋದರೆ ಮುಂದೆ ಕನ್ನಡ ಮುಂದುವರಿಯೋದು ಸಾಧ್ಯವೇ ಇಲ್ಲ. ಅಂಥದ್ದೊಂದು ಕೆಲಸವನ್ನು ನಾವು ಸುಮಾರು 2004ರಿಂದ 2011ನೇ ಇಸ್ವಿ ತನಕ ಪ್ರಯತ್ನ ಮಾಡ್ತಾನೇ ಇದ್ವಿ. ಅವರು ಏನು ನಿಮಗೆ ಇಷ್ಟ ತಾನೇ ಕೆಲಸ ಆಗಬೇಕಾದದ್ದು, ನಾನು ನಾಳೆ ಮಾಡಿಬಿಡ್ತೀನಿ ಅಂತ ಹೇಳ್ತಂದ್ರು. ಶೆಟ್ಟರ್ ಮುಖ್ಯಮಂತ್ರಿ ಅವರು ಆಗ ತಗೊಂಡು ಹೋದರು. ಒಂದು ದಿವಸದಲ್ಲಿ ದೇಶದ ತುಂಬ ಖ್ಯಾತರಾಗಿರ್ಬೋದು, ಅವರು ಶ್ರೀಮತಿಯವರು ಮಾಡೋ ಕೆಲಸ ಮಾತ್ರ ಅತ್ಯದ್ಭುತವಾದದ್ದು. ಯಾಕೆ ಅತ್ಯದ್ಭುತ ಅಂತ ಹೇಳಿತಂದರೆ, ಅಷ್ಟು ಮಕ್ಕಳ ಜೊತೆಗೆ 1,10,000 ಜನ ಮಕ್ಕಳು ದಿನನಿತ್ಯ, ನಮ್ಮ ಹಂಸಲೇಖ ಭಾಳ ಚೆನ್ನಾಗಿ ಹೇಳಿದರು, ದಿನನಿತ್ಯ ಜಾತ್ರೆ. ಅದು ದಿನನಿತ್ಯದ ಜಾತ್ರೆಯನ್ನು ಮಾಡೋದಲ್ಲ, ನಿಭಾಯಿಸೋದು. ಅಷ್ಟು ನಿಭಾಯಿಸಿ ಅಷ್ಟು ಮಕ್ಕಳಿಗೆ ಊಟಕ್ಕೆ ಹಾಕಿ, ಕನ್ನಡದ ಮಕ್ಕಳಿಗೆ, ಅದು ಏನು ಪ್ರೈವೇಟ್ ಸ್ಕೂಲಲ್ಲ, ಕನ್ನಡದ ಶಾಲೆಯ ಮಕ್ಕಳಿಗೆ ಇಂಥ ದೊಡ್ಡ ಸೇವೆ ಮಾಡ್ತಿದ್ದಾರೆ ಅಂತ ತಿಳಿತಂದರೆ ಅವ್ರಿಗೆ ಎಂಥ ಸನ್ಮಾನ ಮಾಡಿದರೂ ಕಡಿಮೆ. ಅಂಥ ತಾಯಿಗೆ ನಾನು ನಮಸ್ಕಾರ ಮಾಡ್ತೇನೆ. ಮತ್ತು ಅನಂತಕುಮಾರ್ ಅವರಿಗೂ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.